ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಮಿಸ್ ಬೀರ್ಸೇಶ್ವರಿ ಅವರೇ, ಹಳೆ ಅಭ್ಯಾಸ ಇನ್ನೂ ಬಿಟ್ಟಿಲ್ವಾ? ಇದನ್ನು ನೀನೇ ಚೆಲ್ದ ಅಥವಾ ನಿನ್ನ ಗ್ಲಾಸ್ಗೆ ನನ್ನ ಶರ್ಟ್ ಮೇಲೆ ಮನ್ಸಾಗಿ ಅದೇ ಬಿತ್ತಾ? ಬಾಸು, ಅದು ಇದರಲ್ಲಿ ನನ್ನ ತಪ್ಪೇನಿಲ್ಲ. ನೀವೇ ಒಳ್ಳೆ ಕಂಬ ಥರ ಬಂದು ನಿಂತ್ಕೊಂಡಿರೋದು. ನೀವು ಬಂದು ನನ್ನ ಹೆದರಿಸಿಲ್ಲ ಅಂದಿದ್ರೆ ಈ ನೀರು ನಿಮ್ಮ ಮೇಲೆ ಚಲ್ತಾನೆ ಇರಲಿಲ್ಲ. ನಾನು ಹೆದರಿಸಿದ್ನಾ? ಹೌದು, ಇನ್ಯಾರು? ಅದು ನಿನ್ನ. ನಾನು ನಿನ್ನ ನೋಡಿ ಭಯ ಪಡ್ತೀನಿ ಅಂದರೆ ಏನೋ ಒಪ್ಬೋದು, ಇನ್ನು ನಾನು ನಿನ್ನ ಹೆದರ್ಸೋದು ಅಂದರೆ ಅದು ಕನಸಿನ ಮಾತೇ ಬಿಡು. ಹಲೋ ಎಡವಟ್ರಾಣಿ, ಏನು ಇದ್ಕಿದಂಗೆ ಸೈಲೆಂಟ್ ಆಗಿಬಿಟ್ಟೆ? ಅಯ್ಯೋ ಓಕೆ. ಅಂತಿದ್ಯಾ? ಏನಾಯಿತು? ನಾನೇನೋ ತಮಾಷೆ ಮಾಡಿದೆ ಅಷ್ಟೇ, ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾಗೆಲ್ಲ ಏನಿಲ್ಲ ಬಾಸು. ನೀವು ಕನಸಿನ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ನನಗೆ ಆ ಕನಸು ನೆನಪಾಯ್ತು. ಕನಸ? ಏನದು? ನಿನ್ನೆ ಬೇರೆ ಪ್ರಜ್ಞೆ ತಪ್ಪಿದ್ದೆ, ಇವಾಗ ನೋಡಿದ್ರೆ ಕನಸು ಅಂತ ಇದೆಯಾ? ಏನಾಯ್ತು ಬಾಸು? ಅದು ಅಲ್ಲ, ಬಾಸ್ಗೆ ಕನಸಿನ ಬಗ್ಗೆ, ಆ ಮನೆ ಬಗ್ಗೆ ಹೇಳ್ಬೋದಿತ್ತು. ಆದರೆ ಅದನ್ನು ಅವ್ರಿಗೆ ಹೇಗೆ ವಿವರಿಸ್ಲಿ? ನಾನು ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಅರ್ಥ ಆಗೋ ಥರ ನಾನು ಹೇಗೆ ವಿವರಿಸ್ಲಿ? ಏನಿಲ್ಲ ಬಾಸು, ತುಂಬ ಸುಸ್ತಾಗಿತ್ತಲ್ಲ, ಅದಕ್ಕೆ ಪ್ರಜ್ಞೆ ತಪ್ಪಿದ್ದೆ ಅನಿಸುತ್ತೆ. ಅಷ್ಟೇನಾ? ಹಾಂ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅಲ್ಲ, ಅದೇನೋ ಕನಸು ಒಂದಾಗಿತ್ತು. ಇಲ್ಲ ಬಾಸು, ಹಾಗೆಲ್ಲ ಏನೂ ಇಲ್ಲ. ಸರಿ. ದುರ್ಗಾ, ನಿನ್ನೆ ನಾನು ಹೇಳಿದ ವಿಷಯನ ಇಲ್ಲಿವರೆಗೂ ನಾನು ಯಾರ ಜೊತೆನೂ ಶೇರ್ ಮಾಡಿಲ್ಲ. ಅಂಬಿಕಾ ಹೋದ್ಮೇಲೆ ಆ ಗಿಲ್ಟ್ನ ಎದೆಯಲ್ಲಿ ಇಟ್ಕೊಂಡು ಸಂಕಟ ಪಡ್ತಾ ಇದ್ದೆ. ನಿನ್ನ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಪರವಾಗಿಲ್ಲ ಬಾಸು, ನಿಮ್ಮ ಸಂಕಟ ನಂಗೆ ಅರ್ಥ ಆಗುತ್ತೆ. ಅಂಬಿಕಾಗೆ ನಾನು ಏನೂ ಮಾಡಿಲ್ಲ ಅನ್ನೋದನ್ನ ಇದಾಗೆ ಒಂದೇ ಒಂದ್ಸಲ ಅರ್ಥ ಆಗೋ ಥರ ಹೇಳೋದಕ್ಕಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಶರತ್, ಕಾಪಾಡಿ ಶರತ್! ಶರತ್, ಎಲ್ಲ ಕಡೆ ಬೆಂಕಿ ಇದೆ ಶರತ್! ಛೆ, ಏನಾಗಿತ್ತು ನನಗೆ ಅವತ್ತು? ನಾನು ಯಾಕೆ ಸುಮ್ಮನಿದ್ದೆ? ಅವತ್ತು ನನಗಲ್ಲಿ ಏನೋ ಆಗಿತ್ತು ದುರ್ಗಾ. ಇಲ್ಲ ಅಂದಿದ್ದರೆ ನನ್ನ ನಂಬಿಕೆನ ನಾನು ಉಳಿಸ್ಕೊಳ್ದೆ ಇರ್ತಾ ಇರಲಿಲ್ಲ. ಬಟ್ ಈ ಸತ್ಯನ ಈತಾಗ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಅವತ್ತು ಅಂಬಿಕಾ ಯಾಕೆ ಅಲ್ಲಿಗೆ ಹೋದ್ಲು, ಅಲ್ಲಿ ಬೆಂಕಿ ಹೇಗೆ ಹತ್ಕೊಳ್ತು, ಹೇಗೆಲ್ಲ ಆಯಿತು, ಅವಳನ್ನ ನನಗೆ ಕಾಪಾಡೋದಕ್ಕೆ ಏನಕ್ಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ. ಇದನ್ನೆಲ್ಲ ಹಿತಾಗಿ ಹೇಳಿ ಹೇಗೆ ಕನ್ವಿನ್ಸ್ ಮಾಡಲಿ?